ನಮಸ್ತೆ. ನಮಸ್ತೆ. ನನ್ನ ಹೆಸರು ಶರಣ್ಯ. ಬಾಲು ಪಬ್ಲಿಕ್ ಸ್ಕೂಲಲ್ಲಿ 9th ಸ್ಟ್ಯಾಂಡರ್ಡ್ ಆಗಿ ಓದ್ತಿದ್ದೀನಿ. ನಿನ್ನೆ ಎನ್ವೈರ್ನಮೆಂಟ್ ಡೇ ಆಗಿರೋದ್ರಿಂದ ನಮ್ಮ ಸ್ಕೂಲ್ ಕಡೆಯಿಂದ ಜಾಥಾ ಆರ್ಗನೈಸ್ ಮಾಡಿದ್ವಿ. ಮತ್ತು ಇವತ್ತು ಕೂಡ ಸಸಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮತ್ತು ನಾವು ಇದನ್ನು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ನೀವು ನೋಡ್ತಿರ್ಬೋದು, ಕಳೆದ 2-3 ವರ್ಷದಿಂದ ನಮ್ಮ ಬಿಸಿಲು ಎಷ್ಟು ಬರ್ತಿದೆ ಅಂದರೆ, ನಾವು ಮನೇಲಿ ಫ್ಯಾನ್ ಹಾಕೊಂಡು ಕೂತಿದ್ರೂ ಸಹ ನಮಗೆ ಸೆಕೆ ತಡ್ಕೊಳಕ್ಕಾಗ್ತಿರಲಿಲ್ಲ. ಇದೆಲ್ಲ ಏನಕ್ಕೆ ಆಗ್ತಿದೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಅಲ್ವಾ. ಅದಕ್ಕೋಸ್ಕರ ಇದನ್ನು ರೆಡ್ಯೂಸ್ ಮಾಡಬೇಕು ಅಂದರೆ ನಮ್ಮ ಕೈಯಲ್ಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟನ್ನ ನಾವು ಮಾಡ್ತಿದ್ದೀವಿ. ಮತ್ತು ನೀವು ಒಂದು ಪ್ರಜೆ ಆಗಿ ಪರಿಸರಕ್ಕೆ ಏನು ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ, ಏನು ಮಾಡಿದ್ದೀರಾ? ಪ್ಲ್ಯಾಂಟ್ಸ್ ಬೆಳೆಸೋಕ್ಕೆ ಇಷ್ಟಪಡ್ತೀನಿ. ಟ್ರೀಸ್ ಪ್ರೊಟೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಮತ್ತೆ ಎಲ್ಲ ಕಡೆ ಗಿಡ ಮರಗಳನ್ನ ನೆಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು ಎಲ್ಲರೂ. ಗಾಳಿ ಇದು ಬಸ್ಸು ಕಾರದ್ದು ವಾತಾವರಣಗಿನ್ನ ನಮಗೆ ಈ ಗಾಳಿ ಒಳ್ಳೆ ಗಾಳಿ ಕೊಡುವಾಗ ನಾವು ಈ ಗಿಡ ಮರಗಳನ್ನ ಬೆಳೆಸಿ ಚೆನ್ನಾಗಿ ಕಾಪಾಡ್ಕೋಬೇಕು. ನಾವು ಲಯನ್ಸ್ ಸಂಸ್ಥೆಯಿಂದ ಸುಮಾರು ಸಾವಿರಾರು ಗಿಡಗಳನ್ನು ನೆಟ್ಟಿದ್ದೀವಿ. ನಾನು ಎಸ್ಪೆಷಲಿ ನನ್ನ ಒಂದು ವೈಯಕ್ತಿಕ ತಗೊಂಡ್ರೆ, ಮರ ಕಡಿಯೋದು ಕಂಡ್ರೆ ಸಾಕು, ಅದನ್ನು ನಾನು ಸೀರಿಯಸ್ ಆಗಿ ನಿಲ್ಲಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ನಾವು ಗಿಡಗಳು ನೆಡೆಸಿ ಮುಂದಕ್ಕೆ ಮರವಾದರೆ ಅದು ನಮಗೆ ಮುಂದಕ್ಕೆ ಒಳ್ಳೆಯದಾಗುತ್ತೆ, ನಾಡಿಗೆ ಒಳ್ಳೆಯದಾಗುತ್ತೆ. ನಾವು ಊರಲ್ಲಿ ಮರ ಗಿಡಗಳು ತುಂಬ ನೆಡ್ತೀವಿ. ನಮ್ಮದೇ ಜಮೀನು ಐತೆ, ಅದ್ರಲ್ಲಿ ಗಿಡಗಳನ್ನ ನಾವು ನೆಟ್ಟಿದ್ದೀವಿ. ಎಲ್ಲರೂ ನೆಟ್ಟರೆ ಗಿಡಗಳನ್ನ ಪರಿಸರ ಉಳ್ಕೊಳ್ಳುತ್ತೆ. ಹಲವಾರು ಈ ಪಕ್ಷಿ ಪ್ರಾಣಿಗಳು ತಿನ್ನಲಿ ಅಂತ ನೇರಳೆ ಹಣ್ಣಿನ ಮರ, ಕೆಲವು ಹಣ್ಣಿನ ಮರಗಳನ್ನ ಹಾಕಿದ್ದೀನಿ. ಇವಾಗ ನೀವು ಈ ಗಿಡ ಕೊಟ್ಟಿದ್ದೀರಿ, ಈ ಗಿಡನೂ ಹಾಕಿ ಪೋಷಿಸಿ ದೊಡ್ಡದು ಮಾಡಬೇಕು ಅಂತ ನಮ್ಮ ಆಸೆ. ಗಿಡ ನೆಡ್ತೀನಿ ಮೇಡಮ್. ಇದು ಗಿಡ ನೆಟ್ಟು ಇದು ಬೆಳೆಸಿ, ನಿಮ್ಗೆ ಹೆಂಗೆ ಬೆಳೆಸ್ತೀವಿ ಆ ಥರ ಬೆಳೆಸ್ತೀವಿ ಮೇಡಮ್. ಮೇಯ್ನು ಒಬ್ಬ ಮನುಷ್ಯ ಅವನ ಜೀವಿತಾವಧಿಯಲ್ಲಿ ಒಂದು 4 ಮರನಾದರೂ ಬೆಳೆಸ್ಬೇಕು. ಆಗ ಬೆಳೆಸಿದಾಗ ಪರಿಸರನ ಚೆನ್ನಾಗಿಟ್ಕೋಬೋದಪ್ಪ. ಮಕ್ಕಳು ಓದೋದೆಲ್ಲ ಬಿಟ್ಟು ಹೊರಗಡೆ ಪರಿಸರ ಬಗ್ಗೆ ಮಾಡ್ತಿದ್ದಾರಲ್ಲ, ಅದು ಕೂಡ ತುಂಬ ಖುಷಿ ಆಯಿತು. ಒಳ್ಳೇದಿದು, ಈ ಥರ ಎಲ್ಲರೂ ಮಾಡಬೇಕು.